ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಮಂಗಳವಾರ. ಓದುತ್ತಿರುವವರು ನಂದಿನಿ ಆಲಂದೂರು. ಸುದ್ದಿಗಳ ವಿವರ. ಮಾರ್ಚ್ 15ರಂದು ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ನಡೆಯಲಿರುವ ಸರ್ಕಾರಿ ಹೊರಗುತ್ತಿಗೆ ನೌಕರರ ಜಿಲ್ಲಾ ಸಮಾವೇಶಕ್ಕೆ ತಾಲೂಕಿನ ಎಲ್ಲಾ ಹೊರಗುತ್ತಿಗೆ ನೌಕರರು ಭಾಗವಹಿಸಬೇಕು ಎಂದು ತಾಲೂಕು ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಎಂಸಿ ಗುರುಶಾಂತಪ್ಪ ಕರೆ ನೀಡಿದರು. ಅವರು ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿ ಸಭಾಂಗಣದಲ್ಲಿ ಭಾನುವಾರ ನಡೆದ ತಾಲೂಕು ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲಾ ಸಮಾವೇಶಕ್ಕೆ ಶಾಸಕರು, ಜಿಲ್ಲಾ ಮಟ್ಟದ ಎಲ್ಲಾ ಇಲಾಖೆಯ ಮೇಲಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಹಾಗೂ ಸೇವಾ ಭದ್ರತೆಯನ್ನು ನೀಡುವಂತೆ ಈ ಸಮಾವೇಶದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು. ಇದು ನಮ್ಮೆಲ್ಲರ ಭವಿಷ್ಯದ ಪ್ರಶ್ನೆಯಾಗಿದ್ದು, ಎಲ್ಲರೂ ಕೂಡ ಸಮಾವೇಶಕ್ಕೆ ಹಾಜರಾಗಬೇಕು, ಜಿಲ್ಲಾ ಸಮಿತಿಗೆ ಸಂಪೂರ್ಣ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಮಾವೇಶದ ಆಹ್ವಾನ ಪತ್ರಿಕೆ ಹಾಗೂ ಕರಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು. ಸಭೆಯಲ್ಲಿ ಹೊರಗುತ್ತಿಗೆ ನೌಕರರ ಸಂಘದ ಖಜಾಂಚಿ ಪಿ ಮಂಜುಳಾ, ಪದಾಧಿಕಾರಿಗಳಾದ ರೂಪಾ, ನಳಿನಾ, ಕೆ ಆಶಾ, ಎಸ್ ಶಿವಕುಮಾರ್, ಅಕ್ಷತಾ, ಸುನಿಲ್ ಕುಮಾರ್, ಮಧು, ಬಸವರಾಜ್, ಸೋಮಶೇಖರ್, ಹನುಮಂತಪ್ಪ, ಲಕ್ಷ್ಮೀದೇವಿ, ಕವಿತಾ, ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಅಭಿನವ ಪ್ರತಿಭಾ ವೇದಿಕೆಯಿಂದ ಕಲಾಕುಟೀರದಲ್ಲಿ ನಡೆಸುತ್ತಿರುವ ಸಂಗೀತ ನೃತ್ಯ ಶಾಲೆಯ ದಶಮಾನೋತ್ಸವ ಸಮಾರಂಭವು ಏಪ್ರಿಲ್ ತಿಂಗಳಲ್ಲಿ ನಡೆಸಲಾಗುತ್ತಿದೆ ಎಂದು ಅಭಿನವ ಪ್ರತಿಭಾ ವೇದಿಕೆಯ ಮುಖ್ಯಸ್ಥ ಅಭಿನವ ಗಿರಿರಾಜ್ ತಿಳಿಸಿದರು. ಅವರು ಭಾನುವಾರ ಸಂಗೀತ ನೃತ್ಯ ಶಾಲೆಯ ಕಲಾಕುಟೀರದಲ್ಲಿ ನಡೆದ ಪೋಷಕರ ಸಭೆಯಲ್ಲಿ ಮಾತನಾಡಿದರು. ದಶಮಾನೋತ್ಸವ ಸಮಾರಂಭವನ್ನು ಅದ್ಧೂರಿಯಾಗಿ ನಡೆಸಲಾಗುವುದು. ರಿಯಾಲಿಟಿ ಶೋಗಳ ಖ್ಯಾತ ಕಲಾವಿದರು ಭಾಗವಹಿಸಲಿದ್ದಾರೆ. ಸಮಾರಂಭದಲ್ಲಿ ಈ ಸಂಗೀತ ನೃತ್ಯ ಶಾಲೆಯನ್ನು ದತ್ತು ಪಡೆದಿರುವ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ಅವರನ್ನು ಗೌರವಿಸಲಾಗುವುದು. ಸಂಗೀತ ನೃತ್ಯ ತರಬೇತಿ ಪಡೆಯುತ್ತಿರುವ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಿದ್ದೇವೆ ಎಂದರು. ನಮಸ್ಕಾರ. ಅಭಿನವ ಪ್ರತಿಭಾ ವೇದಿಕೆಯ ಸಂಗೀತ ನೃತ್ಯ ಶಾಲೆಯ ಈ ಸಾಲಿನ ಮೊದಲ ಪೋಷಕರ ಸಭೆ. ಹಾಗಾಗಿ ಆ ಮೊದಲ ಪೋಷಕರ ಸಭೆಗೆ ಬಂದಿರತಕ್ಕಂತಹ ಕರಾಟೆ ತರಬೇತುದಾರ ನಾಗೇಂದ್ರ ಮಾತನಾಡಿ, ಪೋಷಕರು ಮಕ್ಕಳ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹ ನೀಡಬೇಕು. ಮಕ್ಕಳು ನಿರಂತರವಾಗಿ ಕಲಿಕೆಯಲ್ಲಿ ಪಾಲ್ಗೊಂಡರೆ ಮುಂದೆ ಪ್ರತಿಭಾವಂತ ಕಲಾವಿದರಾಗಿ ಬೆಳವಣಿಗೆ ಹೊಂದಲಿದ್ದಾರೆ. ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆ ಅನಾವರಣಗೊಳ್ಳಲಿದೆ. ಕರಾಟೆ ಎಂಬುದು ಒಂದು ರಕ್ಷಣಾ ಕಲೆಯಾಗಿದೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕರಾಟೆ ಕಲಿಯಬೇಕು ಎಂದು ಕರೆ ನೀಡಿದರು. ಸಭೆಯಲ್ಲಿ ನೃತ್ಯ ಶಾಲೆಯ ಮೇಲ್ವಿಚಾರಕಿ ಮಾಲಾ, ಪೋಷಕರಾದ ಜೋಯಿ, ಮಂಜುನಾಥ್, ಸುಬ್ರಹ್ಮಣ್ಯ, ಶಕುಂತಲಾ, ಪೂಜಾ, ಶ್ರೀಧರ್, ನಂದೀಶ್, ಜಸಿಂತಾ, ಶೈಲಾ, ಗಗನ ಮತ್ತಿತರರು ಉಪಸ್ಥಿತರಿದ್ದರು. ಪೋಷಕರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನರಸಿಂಹರಾಜಪುರ ತಾಲೂಕಿನ ಮಡಬೂರಿನ ದಾನಿವಾಸ ದುರ್ಗಾಂಬ ದೇವಸ್ಥಾನದ 8 ದಿನಗಳ ರಥೋತ್ಸವ ಕಾರ್ಯಕ್ರಮವು ಸೋಮವಾರ ಆರಂಭವಾಗಿದ್ದು ಮಾರ್ಚ್ 9ರವರೆಗೆ ಸೋಮವಾರದವರೆಗೆ ನಡೆಯಲಿದೆ. ಸೋಮವಾರ ಗಣಪತಿ ಹೋಮ, ಸಂಜೆ ಧ್ವಜಾರೋಹಣ ಹಾಗೂ ಅಮ್ಮನವರ ಉತ್ಸವ, ಭದ್ರಾ ನದಿಯಲ್ಲಿ ಪೂಜೆಯೊಂದಿಗೆ ರಥೋತ್ಸವ ಕಾರ್ಯಕ್ರಮ ಪ್ರಾರಂಭವಾಯಿತು. ಮಂಗಳವಾರ ಅಮ್ಮನವರಿಗೆ ವಿಶೇಷ ಪೂಜೆ ನಡೆಯಲಿದೆ. ಬುಧವಾರ ಬೆಳಗ್ಗೆಯಿಂದ ಬೇವು ಹಿಡಿಯುವುದು ಹಾಗೂ ಅಮ್ಮನವರಿಗೆ ವಿಶೇಷ ಪೂಜೆ ನಡೆಯಲಿದೆ. ಗುರುವಾರ ಅಮ್ಮನವರಿಗೆ ವಿಶೇಷ ಪೂಜೆ ಹಾಗೂ ರಾತ್ರಿ 3 ಗದ್ದೆ ಅಮ್ಮನವರ ಕೋಲ ನಡೆಯಲಿದ್ದು, ಮಾರ್ಚ್ 6ರ ಶುಕ್ರವಾರ ಮಧ್ಯಾಹ್ನ 12:30ಕ್ಕೆ ಅಮ್ಮನವರ ರಥೋತ್ಸವ ನಡೆಯಲಿದೆ. ರಾತ್ರಿ 8 ಗಂಟೆಗೆ ರಾಜಬೀದಿಯಲ್ಲಿ ರಥೋತ್ಸವ ಕಾರ್ಯಕ್ರಮ ನಡೆಯಲಿದ್ದು, ಮಾರ್ಚ್ 7ರ ಶನಿವಾರ ಬೆಳಿಗ್ಗೆ 11:30ಕ್ಕೆ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ವ್ರತ ನಡೆಯಲಿದೆ. ರಾಜಬೀದಿಯಲ್ಲಿ ಅಮ್ಮನವರ ಪಲ್ಲಕ್ಕಿ ಮೆರವಣಿಗೆ ಮತ್ತು ರಾತ್ರಿ 4 ಗಂಟೆಗೆ ಕೆಂಡಾರ್ಚನೆ ನಡೆಯಲಿದೆ. ಭಾನುವಾರ ಅಮ್ಮನವರಿಗೆ ವಿಶೇಷ ಪೂಜೆ ಹಾಗೂ ರಾತ್ರಿ ಪಂಜರವಳ್ಳಿ ಕೋಲ ನಡೆಯಲಿದ್ದು, ಸೋಮವಾರ ಅಮ್ಮನವರಿಗೆ ವಿಶೇಷ ಪೂಜೆ ನಡೆಯಲಿದೆ. ಪ್ರತಿದಿನವೂ
ಪಕ್ಕದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಲಿದೆ. ಎಲ್ಲ ಭಕ್ತರು ಭಾಗವಹಿಸಬೇಕು ಎಂದು ದಾನಿವಾಸ ದುರ್ಗಾಂಬ ದೇವಸ್ಥಾನ ಸಮಿತಿ ಅಧ್ಯಕ್ಷ ಡಿಸಿ ದಿವಾಕರ ಮನವಿ ಮಾಡಿದ್ದಾರೆ. ನರಸಿಂಹರಾಜಪುರ ತಾಲೂಕಿನ ಗಡಿ ಭಾಗದಲ್ಲಿರುವ ಕೆಲಕುಳಿ ಗ್ರಾಮದ ಸಿದ್ದರಮಠದ ಸಿದ್ದೇಶ್ವರ ಸ್ವಾಮಿ ರಥೋತ್ಸವವು ಮಾರ್ಚ್ 3ರ ಮಂಗಳವಾರ ಅಂದರೆ ಇಂದು ನಡೆಯಲಿದೆ. ಸೋಮವಾರ ಮಧ್ಯಾಹ್ನ ಪುಣ್ಯಾಹ, ಧ್ವಜಾರೋಹಣ, ಹೋಮ, ಬಲಿ ನಡೆಯಿತು. ಸಂಜೆ ಪ್ರಸಾದ ಶುದ್ಧಿ, ಕೌತಕ ಬಂಧನ, ರಜ್ಜು ಬಂಧನ, ಯಾಗಶಾಲೆ ಪ್ರವೇಶ, ಕಲಶ ಸ್ಥಾಪನೆ, ಅಗ್ನಿಜನನ ಉತ್ಸವ ನಡೆಯಿತು. ಮಂಗಳವಾರ ಬೆಳಿಗ್ಗೆ ಆದಿವಾಸ ಹೋಮ, ರಥಶುದ್ಧಿ ಹೋಮ, ಬಲಿ ಉತ್ಸವ, ಮನ್ಮಹತಾರೋಹಣ ನಡೆಯಲಿದೆ. ಈ ವರ್ಷ ಗ್ರಹಣ ಇರುವುದರಿಂದ ಮಂಗಳವಾರ ಮಧ್ಯಾಹ್ನವೇ ಪೂರ್ಣ ರಥೋತ್ಸವ ನಡೆಯಲಿದ್ದು, ರಾತ್ರಿ ಭೂತಬಲಿ, ಶಯನೋತ್ಸವ ನಡೆಯಲಿದೆ. ಬುಧವಾರ ಬೆಳಿಗ್ಗೆ ಗ್ರಹಣ ದೋಷ ಪರಿಹಾರಾರ್ಥ ಶಾಂತಿ ಹೋಮ, ವಾರುಣ ಹೋಮ, ಬಲಿ, ಕುಂಕುಮೋತ್ಸವ, ಅವಭೃತ ನಡೆಯಲಿದೆ. ಸಂಜೆ ಉತ್ಸವ, ಸಂಧಾನ, ಪೂರ್ಣಾಹುತಿ, ಧ್ವಜ ವಿಸರ್ಜನೆ, ಫಲ ಮಂತ್ರಾಕ್ಷತೆ ನಡೆಯಲಿದೆ. ಗುರುವಾರ ಸಂಪ್ರೋಕ್ಷಣ ಹೋಮ ನಡೆಯಲಿದೆ. ಎಲ್ಲ ಭಕ್ತಾದಿಗಳು ಆಗಮಿಸಬೇಕು ಎಂದು ಸಿದ್ದರಮಠ ದೇವಸ್ಥಾನದ ವ್ಯವಸ್ಥಾಪಕ ಎಂಸಿ ಸತೀಶ್ ಮನವಿ ಮಾಡಿದ್ದಾರೆ. ನರಸಿಂಹರಾಜಪುರ ತಾಲೂಕಿನ ಮೇಕನಹಡ್ಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಶನಿವಾರ ರಾತ್ರಿ ವಿಶೇಷವಾಗಿ 251 ದೊಂದಿ ಬೆಳಕಿನಲ್ಲಿ ನಡೆದ ಉಗ್ರರೂಪಿ ಪಂಚಮುಖಿ ವೀರಕಲ್ಕುಡ ಮಂತ್ರದೇವತೆ ಪಂಜುವಳ್ಳಿ ಹಾಗೂ ವರ್ತೆ ದೈವಗಳ ನೇಮೋತ್ಸವದ ಸಣ್ಣ ಝಲಕ್ ಇದೀಗ ನಿಮ್ಮ ಮುಂದೆ. ವಂದನೆಗಳು.